ಊಟ ಮಾಡಿ. ಏನಾರ ಬೇಕಿತ್ತಂದ್ರೆ ಅನ್ನ ಸಾರಿನ ಡಬ್ಬಿ ಅದು ಇಲ್ಲ ಮುಂದಿಟ್ಟೇನಿ, ಇಟ್ಕೊಂಡು ಊಟ ಮಾಡ್ಸಲ್ ಬರ್ತೀನಿ ನಾನು. ಇಷ್ಟ ಅರ್ಜೆಂಟ್ಲಿ ನೀಡ್ ಕೊಟ್ಟು ಎಲ್ಲಿಗೆ ಹೋಗತ್ತಿಲ್ಲ ಗಿರ್ಜಿ? ಮತ್ ನೀನ್ ಯಾವಾಗ ಊಟ ಮಾಡ್ತಿ? ಅಯ್ಯೇ ನಾನು ಊಟ ಮಾಡಿದ್ನಿ ಹೇಳು. ಏನು ಊಟ ಮಾಡಿದ್ದೆ? ಮತ್ತೆ ಊಟ ಮಾಡಿದ್ನಿ ನಾನು. ಕರ್ದು ಸಾಕಾತ್ ನಿನ್ಗೆ, ಹೊಟ್ಟೆ ಬೇರೆ ಹಸ್ತಿತ್ತು, ಅದಕ್ಕೆ ಊಟ ಮಾಡಿದ್ನಿ. ಊಟ ಮಾಡಿ ನೀನು ಕೆಂಪಜಿಗೆ ಭೇಟಿಯಾಗಿ ಬರ್ತೀನಿ, ಗಿನ್ನ ಕೊಟ್ಟು ಬರ್ತೀನಿ. ಪಾಪ ಏನೇನು ಮಾಡ್ಕೊಂಡೈತೆ ಏನು, ಭಾಳ ದಿನ ಅದು ಭೇಟಿನೇ ಆಗಿಲ್ಲ. ನೋಡಿ ಬರ್ತೀನಿ ಒಂದು ಸ್ವಲ್ಪ ಆರಾಮೈತೆ ಇಲ್ಲ ಅನ್ನೋದು. ಊಟ ಮಾಡಿ, ಇಲ್ಲ ಡಬ್ಬಿ ಅದು ಐತೆ ನೋಡಿ, ಊಟ ನೀಡ್ಕೊಂಡು ಊಟ ಮಾಡಿ. ಬಿಸಿಲು ನೋಡ್ಲಿ ಎಷ್ಟೈತಿ, ಈ ಬಿಸ್ಲಾಗ ಹೋಗಿ ಏನ್ ಮಾಡ್ತಿ? ಮಕ್ಕೊಂಡಿರ್ತೈತೆ ಅದ, ಅದಕ್ಕೆ ಯಾಕೆ ಮತ್ತೆ ನಿದ್ದೆ ಕೆಡಿಸ್ತಿ? ಇಲ್ಲ ಒಂದ್ ಸ್ವಲ್ಪ ಹೊತ್ತು ಉಳ್ಕೊ, ಆಮೇಲೆ ಹೋಗುವಂತೆ. ನಿದ್ದೆ ಬರಲ್ಲ ಸರಿಯಪ್ಪ ನಮ್ಗೆ. ಈ ಬಿಸಿಲಿನ ತೆಗೆಗೆ ಎಲ್ಲಿಂದ ನಿದ್ದೆ ಬರಬೇಕು? ಇಷ್ಟು ಸೆಕೆ ಆಗತ್ತೈತಂದ್ರೆ ಸಾಯಂಕಾಲಕ್ಕೆ ಎಲ್ಲಿ ಮಳೆ ಬರ್ತೈತೇನಪ್ಪ. ಅದಕ್ಕೆ ಜಲ್ದಿ ಊಟ ಮಾಡಿ. ಅಷ್ಟ್ರ ಮಟ್ಟ ನಾನು ಹೋಗಿ ಗಿನ್ನ ಕೊಟ್ಟು ಮಾತಾಡ್ಸಿ ಬರ್ತೀನಿ. ಬಂದ ತಕ್ಷಣಕ್ಕೆ ಇನ್ನೂ ಸ್ವಲ್ಪ ಕಸ ಐತಲ್ಲ ಅದಷ್ಟು ಆರಿಸಿ ಗುಂಪೆ ಮಾಡಿ ಬೆಂಕಿ ಹಚ್ಬಿಡೋಣಪ್ಪ ಅತ್ಲಾಗ. ಮತ್ತು ಮಳೆ ಬಂದ್ರೆ ಕಸ ಆರ್ಸೋಕ್ಕಾಗಲ್ಲ, ಏನಿಲ್ಲ. ಅದು ಹಗಲೆಲ್ಲ ಬಂದು ಒಂದೇ ಕೆಲಸ ಮಾಡೋದೇನು, ಒಂದೇ ಸಲಿಗೆ ಆಗ್ಬಿಡ್ತೈತೆ. ಆಯ್ತು ತಗೋ, ಊಟ ಮಾಡಿ ಹೋಗಿ ಬರ್ತೀನಿ ನಾನು ಜಲ್ದಿ. ಆಯ್ತು ತಗೋ, ಹೋಗಾರ ಬಾ, ಹೋಗ್ ಮೊದ್ಲು ಆಮೇಲೆ ಹೋಗೋಣಂತ. ಹೋಗತ್ತೀನಿ ಈಗ. ಅಲ್ಲಿ ಹೋಗಿ ಮತ್ತೆ ಅರ್ಧ ತಾಸು ಅದು ಇದು ಬರಲ್ಲ ನಾನು. ಜಲ್ದಿ 10 ನಿಮಿಷಕ್ಕೆ ಬಂದ್ಬಿಡ್ತೀನಿ. ಅಷ್ಟ್ರ ಮಟ್ಟ ಊಟ ಮಾಡೋದು ಆಗ್ಬೇಕು ನೋಡಿ ನಿಂದು. ಥೂ, ಇವತ್ತಿಕ್ಕಿ ಹೊಲಕ್ಕೆ ಯಾಕಾದ್ರೂ ಬಂದಾಳ ಅನ್ಸತೈತಿ ನನ್ಗೆ. ಒಂದ್ ನೆಮ್ಮದಿಯಿಂದ ಊಟ ಮಾಡಕ್ಕೂ ಬಿಡತ್ತಿಲ್ಲ. ಹೋಗಾತಾಳ, ಸುಮ್ಮನೆ ಹೋಗಿ ಬರೋದು ಬಿಟ್ಟು ಬಂದಾಗಿಂದ ಬರೀ ಅದು ಮಾಡಿಲ್ಲ ಇದು ಮಾಡಿಲ್ಲ, ಇದು ಹಿಂಗ್ ಮಾಡ್ದಿ ಅದು ಹಿಂಗ್ ಮಾಡ್ದಿ, ಹೊಟ್ಟೆ ಕಿರಿಕಿರಿ ಚಾಲೂನೇ ಇರ್ತೈತಿ. ಹೌದಂದು ಇಷ್ಟು ದಿನ ಡಬ್ಬಿ ಕಟ್ಕೊಂಡು ಬಂದು ಕೆಲಸ ಅದು ಮಾಡಿ ನೆರಳಾಕ್ ಕುಂತ ಆರಾಮಾಗಿ ಮಕ್ಕೊಂಡು ಬರತ್ತಿದ್ನಿ. ಮುಗೀತಿ ಪಟ್ಟು. ಏನಂದಿ? ಏನಿಲ್ಲಪ್ಪ, ನಾನೇನಲ್ಲಿ ಹೋಗೋಣಂತ. ಆತಾಗ ಊಟ ಮಾಡಿ. ಎಷ್ಟು ಬಿಸಿಲೈತವ ಎಲ್ಲಾರ ಇವತ್ತು. ನಡ್ಕೊಂಡು ಬರೋಷ್ಟೊತ್ತಿಗೆ ಸಾಕಾಗ್ಬಿಟ್ಟು ನಾನು. ಹಬ್ಬ ಸೆಕೆನೂ ಹಂಗಾಗತೈತೆ. ಎಲ್ಲಿ ಜಲ್ದಿ ಮಳೆ ಬರ್ತೈತಿ ಇವತ್ತು. ಜಲ್ದಿ ಹೋಗಿ ಬಂದೊಂದು ಸ್ವಲ್ಪ ಈ ಕಸ ಆರಿಸೋದೈತಿ. ಇನ್ನೂ ಸ್ವಲ್ಪ ಆರಿಸಿ ಗುಂಪೆ ಮಾಡಿ ಬೆಂಕಿ ಹಚ್ಚಿದ್ರೆ ಆಗ್ತೈತಿ. ಇವಿಷ್ಟು ಆರಿಸಿ ಗುಂಪೆ ಹಾಕಿವಿ, ಎಲ್ಲ ಆರಿಸಿ ಬೆಂಕಿ ಹಚ್ಬೇಕು. ಅಯ್ಯ ಇದೇನಿದೆ, ಕೆಂಪಾಜಿ ಮನೆಗೆ ಹೋಗೋದು ಗಿರ್ಜಕ್ಕ ಯಾಕೆ ನಿಂತ್ಕೊಂಡೈತೆ ಅನ್ನತ್ತೀರಿ? ರೀ ಸ್ವಲ್ಪ ಮಾತಾಡೋದಿತ್ರಿ ನಿಮ್ಮ ಹತ್ರ, ಅದಕ್ಕೆ ನಿಂತ್ಕೊಂಡೇನಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ರಿ? ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳತ್ತೀನಿ. ನಾವು ಆರಾಮಿದ್ದೀವಿ ನೋಡ್ರಿ ಫ್ರೆಂಡ್ಸ್. ಮತ್ತು ರೀ ಊಟ ಅದು ಮಾಡಿದ್ರಿ? ನಮ್ದು ಊಟ ಆಯ್ತು ನೋಡ್ರಿ. ಈಗ ನಮ್ಮ ಮನೆಯವ್ರಿಗೆ ನೀರು ಕೊಟ್ಟು ಬಂದೀನಿ. ಏನಂತಂದ್ರೆ ರಾಜು ಅವ್ರಿಗೆ ಕಳಿಸ್ರಿ ಅಂತ ಒಬ್ರು ಹೇಳತ್ತೀರಿ, ಕಳಿಸ್ಬೇಡ್ರಿ ಅಂತಲೂ ಹೇಳತ್ತೀರಿ. ನಾನು ಏನು ಮಾಡ್ಬೇಕಂತನೇ ಗೊತ್ತಾಗತ್ತಿಲ್ಲ ರೀ ನನಗೆ. ಕಳಿಸ್ತೀನಿ ರೀ. ಅವರು ಫ್ಯಾಮಿಲಿ ಪಿಕ್ನಿಕ್ ಅಂತ ಎಲ್ಲಾದರೂ ಹೋಗೋ ಥರ ಮಾಡ್ಬೇಕ್ರಿ. ಅದಕ್ಕೆ ಬ್ಯಾಕ್ ಗ್ರೌಂಡ್ಸ್ಗಳನ್ನ ಹುಡುಕ್ತಾ ಇದ್ದೀನಿ ನಾನು. ಇಲ್ಲಾಂದ್ರೆ ಹೊಲದಲ್ಲಿ ಊಟ ಮಾಡೋ ಥರ ಏನಾದರೂ ಒಂದು ಕಾನ್ಸೆಪ್ಟ್ ಮಾಡೋಣ ಅಂತ ಯೋಚನೆ ಮಾಡತ್ತೀನಿ ರೀ. ಅದಕ್ಕೆ ಅದು ಮಾಡಿ ಅದು ಆಮೇಲೆ ಕಳ್ಸೋದು ನೋಡ್ತೀನಿ ರೀ. ಭಾಳ ದಿನ ಆದಮೇಲೆ ಬಂದಿದ್ದಾರೆ ಅಂತಂದರೆ ಎಲ್ಲಾದರೂ ಪಿಕ್ನಿಕ್ ಹೋಗೋದು, ಇಲ್ಲ ಟ್ರಿಪ್ ಹೋಗೋದು, ಅಡುಗೆ ಮಾಡಿ ಊಟ ಅದು ಮಾಡೋದು, ಹೊಲ ಕಡೆಗೆ ಬಂದು ಆ ಥರ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೀರಿ ನಾನು. ಅದ್ರಾಗ ಈ ಟ್ವಿನ್ ಕ್ರಾಪ್ ಆ್ಯಪಿಂದ ಒಂದು ದೊಡ್ಡ ತಲೆನೋವು ಆಗ್ಬಿಟ್ಟೈತ್ರಿ. ಏನಾಯ್ತಂದ್ರೆ ಮೊನ್ನೆ ಒಂದಿನ ನಾನು ವಿಡಿಯೋ ಅಪ್ಲೋಡ್ ಮಾಡಿಲ್ರಿ, ಆದ್ರೆ ಅವತ್ತು ನಾನು ಎಡಿಟ್ ಮಾಡಿ ಇಟ್ಕೊಂಡಿದ್ದೆ ರೀ. ಇನ್ನೇನು ಎಕ್ಸ್ಪ್ಲೋರಿಗೆ ಕೊಡಬೇಕಿತ್ತು. ಆ ವಿಡಿಯೋ ಸಡನ್ನಾಗಿ ಡಿಲೀಟ್ ಆಗಿಬಿಡ್ತು. ಅದ ಬೇಜಾರಾಗ್ಬಿಡ್ತ್ರಿ ಅಪ್ಪ ನನಗೆ. ನಿಜ ಭಾಳ ಬೇಜಾರಾಗ್ಬಿಡ್ತು. ಇಷ್ಟು ದಿನ ಅದು ಬೇರೆ ಥರನೇ ಡಿಲೀಟ್ ಆಗ್ತಿತ್ರಿ. ಇದು ಹೆಂಗಾಯ್ತಂತಂದ್ರೆ, ನಾವು ಮೇಲ್ಗಡೆ ಈಗ ನಾನು ಯಾವುದಾದ್ರೂ ಒಂದು ರೆಸಿಪಿ ಮಾಡಬೇಕಾದ್ರೆ ಮೇಲ್ಗಡೆ ಇಮೇಜ್ ಒಂದು ಆ್ಯಡ್ ಮಾಡ್ತೀವಿ ನೋಡ್ರಿ. ಚೆಂಬು, ತಟ್ಟೆ, ಇಲ್ಲ ಈರುಳ್ಳಿ, ಟೊಮೆಟೊ ಇಂಥವೆಲ್ಲ ಆ್ಯಡ್ ಮಾಡ್ತೀವಿ ನೋಡ್ರಿ. ಅದನ್ನು ಆ್ಯಡ್ ಮಾಡೋಕ್ಕೆ ಹೋದೆ ನಾನು. ಕುರ್ಚಿ ಬೇಕಿತ್ತು, ಕುರ್ಚಿನ ಆ್ಯಡ್ ಮಾಡೋಕ್ಕೆ ಹೋಗಿ ಅದು ಕುರ್ಚಿ ಭಾಳ ಕೆಳಗಿತ್ತು ರೀ. ಅದಕ್ಕೆ ಸ್ಕ್ರೋಲ್ ಮಾಡಿ 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 ಇದು ಮಾಡತ್ತಿದ್ನಿ, ಸಡನ್ನಾಗಿ ಬ್ಯಾಕ್ ಆಗಿಬಿಡ್ತು. ಹೋಗಿ ನೋಡ್ತೀನಿ ಆ ವಿಡಿಯೋನೇ ಇಲ್ರಿ. ಭಾಳ ಬೇಜಾರಾಗ್ಬಿಡ್ತು ರೀ ನನಗೆ. ಹತ್ತು ಕೊನೆಗೆ ವಿಡಿಯೋನ ಮಾಡಬಾರ್ದು ಅನ್ನೋ ಅಷ್ಟು ಬೇಜಾರಾಗ್ಬಿಡ್ತು ನನಗೆ. ಇಷ್ಟೆಲ್ಲ ಪ್ರಾಬ್ಲಮ್ಗಳು ಬರತ್ತಾವ ನೋಡ್ರಿ ನನಗೆ. ಏನು ನನಗೆ ಆಗತ್ತೈತ, ಏನು ಬೇರೆಯವ್ರಿಗೂ ಆಗತ್ತೈತ ನಿಜವಾಗ್ಲೂ ಗೊತ್ತಿಲ್ಲ ರೀ ನನಗೆ. ನಾವು ಏನೋ ಒಂದೆಲ್ಲ ಕಾನ್ಸೆಪ್ಟ್ ಇಟ್ಕೊಂಡು ವೀಡಿಯೋಸ್ಗಳನ್ನ ಮಾಡ್ಬೇಕು ಅನ್ಕೋತೀವಿ. ಹಿಂಗೆ ಡಿಲೀಟ್ ಆಗಿಬಿಟ್ರೆ ಏನಾಗ್ಬಿಡ್ತೈತೆ ಅಂದ್ರೆ ಬಿಡು ಡಿಲೀಟ್ ಆಗಿಬಿಡ್ತೈತೆ ಏನೋ ಅನ್ನೋದು. ಮಾತಾಡೋ ಥರ ಸಿಂಪಲಾಗಿ ಯಾವುದಾದ್ರೂ ವಿಡಿಯೋ ಮಾಡಿ ಹಾಕೋದು ಅದು ಆಗತ್ತೈತ್ರಿ. ನಾನು ಅದು ಅಡುಗೆ ಅದು ಮಾಡೋದಕ್ಕೆ ಭಾಳ PNG ಬಳಸ್ತಿದ್ದೆ ರೀ ಮೊದಲೆಲ್ಲ. ನೀವು ಹೋಗಿ ನೋಡ್ರಿ, ರೆಸಿಪಿದೇ ಹಾಕಿದ್ದೀನಿ ನಾನು. ಒಂದೊಂದು ಐಟಮ್ನು ಈಗ ಈರುಳ್ಳಿ ಕಟ್ ಮಾಡೋದು ಮತ್ತು ಟೊಮೆಟೊ ಕಟ್ ಮಾಡೋದು ಎಲ್ಲ ಒಂದು ಕಡೆಯಿಂದ ಮಾಡ್ತಿದ್ದೀರಿ ನಾನು. ಆವಾಗ ಅಷ್ಟೊಂದು ಪ್ರಾಬ್ಲಮ್ ಬರ್ತಿದ್ದಿಲ್ಲ. ಈಗ ಒಂದು 6-7 PNG ಆ್ಯಡ್ ಮಾಡಿಬಿಟ್ರೆ ಸಡನ್ನಾಗಿ ಹ್ಯಾಂಗ್ ಆಗತ್ತೈತ್ರಿ ಅದು ಆ್ಯಪು. ಏನಾಗತ್ತೈತೆ ಅಂತ ನನಗೂ ಗೊತ್ತಿಲ್ಲ ರೀ. ಹಿಂಗಾದ್ರೆ ಮುಂದೆ ನಾನು ಮತ್ತೆ ಇದಕ್ಕೆ ದುಡ್ಡು ಹಾಕ್ಕೊಂಡು ಕತೆಗಳನ್ನ ಮಾಡ್ತೀನಿ ಇಲ್ಲ ಅನ್ನೋದು ಡೌಟ್ ಆಗತ್ತೈತ್ರಿ. ಯಾಕಂದ್ರೆ ಕಷ್ಟಪಟ್ಟು ವಿಡಿಯೋಸ್ ಮಾಡಿ ಡಿಲೀಟ್ ಆಗಿಬಿಟ್ರೆ ನಮ್ಮ ಆರೋಗ್ಯ ಏನಾಗಬೇಕು ರೀ, ಅದ ಬೇಜಾರಾಗತ್ತೈತೆ. ನೋಡೋಣ ಆದಷ್ಟು ಏನು ನನ್ನ ಸ್ಟೋರೇಜ್ ಫುಲ್ ಆಗಿರೋದಕ್ಕೆ ಈ ಥರ ಆಗತ್ತೈತೆ ಏನೋ ಗೊತ್ತಿಲ್ಲ. ಯಾರಾದರೂ 3 ವರ್ಷದಿಂದ ಟ್ವಿನ್ ಕ್ರಾಪ್ ಆ್ಯಪಲ್ಲಿ ವಿಡಿಯೋಸ್ ಮಾಡತ್ತಿರಲ್ರಿ, ದಯವಿಟ್ಟು ತಿಳಿಸ್ರಿ. ನಾನು ಈ ವಿಡಿಯೋ ನೋಡ್ತಾ ಇದ್ರೆ ನಿಮಗೂ ಇದೇ ಥರ ಡಿಲೀಟ್ ಆಗಿದ್ದಾವೆ ವಿಡಿಯೋಸು, ಸಡನ್ನಾಗಿ ಬ್ಯಾಕ್ ಆಗ್ತೈತೆ ಆ್ಯಪ್ ಅಂತ ತಿಳಿಸ್ರಿ. ಆಯ್ತು ರೀ ಫ್ರೆಂಡ್ಸ್, ಈ ವಿಡಿಯೋನ ನಾನು ಭಾಳ ಹೊತ್ತು ಮಾಡಲ್ರಿ. ಯಾಕಂತಂದ್ರೆ 7 ನಿಮಿಷದ್ದು ಅಷ್ಟೇ ರೀ ಮಾಡ್ಬೇಕು ನಾವು. ಇದರಲ್ಲಿ 10 ನಿಮಿಷದ ಮೇಲೆ ನಾವು ವಿಡಿಯೋಸ್ನ ಮಾಡೋಕ್ಕೆ ಹೋದ್ರೆ ಅದು
ಹಂಗಂಗ ಹ್ಯಾಂಗ್ ಆಗತೈತೆ, ಎಲ್ಲಿ ವಿಡಿಯೋ ಡಿಲೀಟ್ ಆಗ್ತೈತೆ ಏನೋ ಅನ್ನೋದು ಸ್ವಲ್ಪ ವಿಡಿಯೋ ಮಾಡೋದಾಗತೈತೆ. ಇದನ್ನು ಅಷ್ಟೇ ರೀ, ಒಂದು ಸ್ವಲ್ಪ ವಿಡಿಯೋ ಮಾಡಿ ಮುಗಿಸ್ತೇನೆ ರೀ. ಯಾರು ಬೇಜಾರಾಗೋಕೆ ಹೋಗ್ಬೇಡ್ರಿ. ನಂದು ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಸಾಲ್ವ್ ಆದ್ರೆ ನಾನು ಸ್ವಲ್ಪ ಆರಾಮಾಗಿ ವಿಡಿಯೋಸ್ಗಳನ್ನ ಮಾಡ್ತೀನಿ ರೀ. ಆಯ್ತು ರೀ ಫ್ರೆಂಡ್ಸ್, ಬರೀ ವಿಡಿಯೋನ ಮುಂದುವರ್ಸೋಣ. ಹಳ್ಳಿ ಹಾಡು ತಂದ ಹಳ್ಳಿ ಪಾಡು ತನನ ನಂಬೂಮ್ ತಾಯಿ ಬೇಡ ಅಂಬುತ್ತಾಳೆ ಬೇದ ಭಾವನ. ಅಯ್ಯ ನನ್ನ ಮರಿವಿಗೆ ಇಷ್ಟು ಗಿನ್ನ ಕೊಡಕಂತ ಹೋಗಾಕ ಡಬ್ಬ್ಯಾಗ ಹಾಕಿಟ್ಟಿನಿ, ಮರ್ತ ಹಂಗ ಬಂದ್ಬಿಟ್ಟಿನಿ. ಅದೇನೋ ಅಂತಾರಲ್ರಿ, ಬಗ್ಲಾಗ ಬೀಗ ಇಟ್ಕೊಂಡು ಊರು ತುಂಬಾ ಹುಡುಕಿದ್ರಂತ, ಹಂಗಾತ್ ನನ್ನ ಬಾಳ್ವಿ. ಅಲ್ಲ ವೈರಿನ ಬ್ಯಾಗ್ ಒಳಗೆ ಡಬ್ಬ್ಯಾಗ ಹಾಕಿಟ್ಟು ಬಂದೀನಿ, ಬರ್ಬೇಕಾದ್ರೆ ತಗೊಂಡ್ ಬರೋ ಅಂತ ನೆನಪು ಮಾಡೀನಿ, ಮತ್ತು ಮರ್ತ ಬಂದ್ಬಿಟ್ಟಿನಿ ನೋಡ್ರಿ. ಆಯ್ತಾಯ್ತು, ತಗೊಂಡ್ ಬಂದು ಜಲ್ದಿ ಅಜ್ಜಿ ಮನೆಗೆ ಹೋಗಿ ಬರ್ತೀನಿ ರೀ. ನಾನು ಮತ್ತೆ ಇದು ಕಸ ಅದು ಸ್ವಲ್ಪ ಗುಂಪೆ ಮಾಡಿ ಬೆಂಕಿ ಹಚ್ಚಿ ಹೋಗ್ಬೇಕು. ಅಯ್ಯ ಮುಂಗುಸಿ ಒಳಗೆ ಹೋಗತೈತಿದ್ದು, ಎಷ್ಟು ದೊಡ್ಡದೈತಿ ನೋಡವ. ಕೆಂಪಜ್ಜಿ ಎಲ್ಲಿ ಮಕ್ಕೊಂಡಿರ್ಬೇಕು, ಒಳಗೆ ಹೋಗತೈತಿ. ಹುಷಪ್ಪ, ಹೆಂಗ್ ಬಂದಿದ್ದಂಗಿಂದ ಕೊಯ್ತು ನೋಡಿದಿರ್ಲಿಲ್ಲ ಅಂದಿದ್ರೆ ಒಳಗೆ ಹೋಗ್ಬಿಡೋದು. ಈಗ ಪಾಪ ಕೋಳಿ ಒಂದು ಹುಂಜ ಸಾಕೊಂಡೈತೆ, ಅದ್ರ ಮೇಲೆ ಕನ್ನ ಹಾಕೈತೆ ನೋಡಿದ್. ಏನು ಕೋಳಿಗಳು ಸಾಕಕ್ ಬಿಡಲ್ಲ, ಏನಿಲ್ಲ, ಬ್ಯಾನ್ ಬರ್ಲಿ ಇವಕ್ಕೆ. ಕೆಂಪಜ್ಜಿ ಎಲ್ಲಿ ಮಕ್ಕೊಂಡೈತೆ ಏನೋ ನೋಡು ನೀರು. ಕೆಂಪಜ್ಜಿ ಮಕ್ಕೊಂಡೈತೆ ಪಾಪ. ಏನ್ ಮಾಡ್ಲಿ, ಡಬ್ಬಿ ಇಟ್ಟು ಹಂಗ ಹೋಗ್ಲಿ, ಎಬ್ಬಸ್ ಮಾತಾಡ್ಸ ಹೋಗ್ಲಿ. ಇರು ಪಾಪ, ಭಾಳ ದಿನ ಆತ್ ಮಾತಾಡ್ಸೋಕಿನ್. ಕೆಂಪಜ್ಜಿ ಅಬ್ಬಬ್ಬ ಬರ್ತೀನಿ, ನಿದ್ದೆ ಮಾಡತೈತೆ. ಎಬ್ಬಸ್ಲಾ ಬೇಡ ಈಗ, ಎಬ್ಸೋನಿದ್ರ ಪಾಪ, ಭಾಳ ದಿನ ಆತ್ ಮಾತಾಡ್ಸಿ. ಓ ಕೆಂಪಜ್ಜಿ. ಯಾರು? ಅಯ್ಯ ನನ್ನ ಮಗಳ, ಯಾವಾಗ ಬಂದಿ? ಈಗಿನ್ನ ಬನ್ನಿ ನೋಡು. ಬಂದು ಎಬ್ಸೋದ ಬೇಡ ಅನ್ಕೊಂಡು ಮತ್ತೆ ಭಾಳ ದಿನ ಆತಾಡಿ ಎಬ್ಸಿ ಮಾತಾಡ್ಸ ಹೋಗೋಣತ್ಲಾಗಂತ ಎಬ್ಸಿದ್ನಿ. ತಗೋ ಇದು ಗಿನ್ನ. ಚಲೋ ಆತ್ ತಗೊಳವ, ಬಂದಿದ್ದೆ. ಗಿನ್ನ ಮಾಡಿರಿ? ಕೊಡು. ಈಗ ಊಟ ಮಾಡಿ ಉಳ್ಕೊಂಡಿದ್ನಿ ನಾನು. ಗಿನ್ನ ಮಾಡಿದ್ವಿ, ತಗೋ ಇದು. ಭಾಳ ದಿನ ಆತ, ಮತ್ತೆ ರಾಜು ಬಂದಾಗ ನಿಂದ ಗಿನ್ನ ಮಾಡನ್ನತ್ತಿದ್ದ. ಅದಕ್ಕೆ ಗಿನ್ನದ ಆಲಿಸ್ಕೊಂಡು ಬಂದು ರಾತ್ರಿ ಮಾಡಿದ್ವಿ. ಅದಕ್ಕೆ ಈಗ ಬೆಳಗ್ಗೆ ನಿನ್ನ ನೆನಪಾಯ್ತು, ಒಂದು ಡಬ್ಬ್ಯಾಗ ಹಾಕೊಂಡು ತಗೊಂಡು ಬಂದಿದ್ನಿ ನೋಡಿ. ತಗೋ ಇದು, ಮತ್ತೆ ಮಕ್ಕೊಂಡು ಹೋಗ್ತೀನಿ ನಾನು. ಹೌದೇನು? ಇಲ್ಲೇ ಇಡು, ಆಮೇಲೆ ತಿಂತೀನಿ. ಈಗಾರ ಊಟ ಮಾಡೀನಿ, ಆಮೇಲೆ ಸಂಜೆ ಮುಂದೆ ತಿಂತೀನಂತ. ಇರು, ಹೋಗಿ ಏನು ಮಾಡ್ತೀನಿ ನೀನು? ಏನಿಲ್ಲ, ಈಗ ಮಾಡೋದು ಕೆಲಸ. ಆದ್ರೆ ಅಲ್ಲಿ ಕಬ್ಬಿನ ಗದ್ದೆ ಎಲ್ಲ ಕಸ ಆರಿಸಿ ದುಂಡಗ್ ಮಾಡಿ ಬೆಂಕಿ ಹಚ್ಬೇಕು. ಮತ್ತೆ ಇದು ಯಾವ ಕಡೆ ಮಳೆ ಬರ್ತೈತೆ ಅನ್ನೋದು ಗೊತ್ತಿಲ್ಲ. ಜಲ್ದಿ ಒಂದು ಸ್ವಲ್ಪ ದುಂಡಗ್ ಹಾಕಿ ಬೆಂಕಿ ಹಚ್ಚಿ ಹೋಗ್ತೀವಿ. ಆವಾಗಲೇ ಬರ್ಬೇಕಾದ್ರೆ ಮುಂಗುಸಿ ಬಂದಿದ್ದ ದಾರಿ ಒಳಗೆ ಬರಾತಿರ್ತದೆ. ಇನ್ನೇನು ನಾನು ಬಂದ್ಬಿಟ್ನಿ. ಮುಂಗುಸಿ ಬರ್ತಾ ಇರ್ತಾವ, ಸ್ವಲ್ಪ ಹುಷಾರಾಗಿ ಮಕ್ಕೋನೇನು. ಮುಂಗುಸಿ ಏನು ಮಾಡಲ್ಲ ಹೇಳವ, ಅದು ದಿನ ಬರ್ತೈತಿ, ಏನಾರು ತಿನ್ನಕ್ಕೆ ಹಾಕ್ತಿರ್ತೀನಿ ಅದಕ್ಕೆ ಬಂದು ಹೋಗ್ತಾ ಇರ್ತೈತಿ. ಒಳಗಾಗ ಇಲ್ಲಿ ಮಠ ಬರ್ತೈತೆ ಅದು. ಹೌದೇನು? ಅಬ್ಬಬ್ಬ ನೋಡು, ನಾನು ಮತ್ತೆ ಒಳಗೆ ಬಂದು ಎಲ್ಲಾದ್ರೂ ಕಚ್ಚಿಗಿಚ್ಚಿತ್ ನಿನ್ನ ಅಂತ ಓಡಿಸಿದ್ನಿ. ಅದಕ್ಕೆ ಏನು ಮಾಡಲ್ಲವ, ಅದು ಇಲ್ಲೇ ಅಡ್ಡಾಡ್ತಾ ಇರ್ತೈತಿ. ಅದು ಬಂದಾಗಿಂದ ಒಂದು ಹಾವು ಚೇಳು ಯಾವ ಥರದ್ದು ಕನ್ಸಿಲ್ಲ ನೋಡು, ಹಂಗೆ ಐತೆ ಪಾಪ. ಅದಕ್ಕೆ ನಾನು ಮತ್ತೆ ಒಂದು ಚೂರು ತಿನ್ನಕ್ಕೆ ಹಾಕೊಂಡು ಸಾಕಾತೀನಿ ಅದಕ್ಕೆ. ಹೌದೇನು? ಚಲೋ ಆತಗೋ, ಆದರೂ ಹುಷಾರಾಗಿರವ ನೀನು. ತಗೋ ಈ ಡಬ್ಬಿ, ಹೋಗ್ತೀನಿ. ಊಟ ನೀರು ಕೊಟ್ಟು ಬಂದೀನಿ, ಊಟ ಆಗೈತೇನೋ. ಹೋಗಿ ಒಂದು ಸ್ವಲ್ಪ ಕಸ ದುಂಡಗ ಹಾಕಿ ಬೆಂಕಿ ಹಚ್ಚಿ ಹೋಗ್ತೀನಿ. ನಾವು ರೊಟ್ಟಿ ಅದು ಏನು ಮಾಡ್ತಂದಿಲ್ಲ, ಇನ್ನು ಸತಿಗೆ ಬರ್ತೀನಲ್ಲ ತೊಗೊಂಡು ಬರ್ತೀನಿ. ತಗೋ, ಊಟ ನೀರು ಕೊಟ್ಟು ಬಂದು. ತಗೋ ಮಗಳು, ಹೋಗು. ಅವು ಹೋಗ್ಬೇಕಾದ್ರೆ ಅವು ಮಲೆಗೆ ಹೋಗಿ ಬಿಡ್ಸ್ಕೊಂಡು ಹೋಗಿ. ಸೊಸೆ ಆದ್ರೂ ಮುಡ್ಕೋತಾಳೆ, ಎಲ್ಲ ಕೆಳಗೆ ಬಿದ್ದು ಹೋಗತ್ತಾವು. ನೋಡ್ತೀನಿ ತಗೋ, ಟೈಮ್ ಇದ್ರೆ ಬಿಡ್ಸ್ಕೊಂಡು ಹೋಗ್ತೀನಿ, ಆಮೇಲೆ ಮಾತಾಡ್ಸಿ ಹೋಗ್ತೀನಿ ಅಂತವ. ಮಕ್ಕಳು ನೀನು, ಹೋಗ್ತೀನಿ ನಾನು.